ಇಂದು ನಾವು ಕನ್ನಡದ ಮಹಾಕವಿ ಜ್ಞಾನಪೀಠ ಪುರಸ್ಕೃತರು ಕುವೆಂಪು ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದೇವೆ. ಸಂತೋಷವಾಗಿದೆ. ನಾನು 1904ರಲ್ಲಿ ಡಿಸೆಂಬರ್ 29ರಂದು ಜನಿಸಿದೆ. ನನ್ನ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಸರ್, ನಿಮ್ಮ ಬಾಲ್ಯ ನಿಮ್ಮ ಸಾಹಿತ್ಯಕ್ಕೆ ಪ್ರಗೆಬೀಲು. ಬೆಟ್ಟ, ಕಾಡು, ಮಳೆ ಇವುಗಳೇ ಮನಸ್ಸಿಗೆ ಕಾವ್ಯದ ಸ್ವರ ನೀಡಿದವು. ಪ್ರಕೃತಿ ನನ್ನ ಮೊದಲ ಗುರು. ವಿಶ್ವಮಾನವ ತತ್ವದ ಅರ್ಥ ಏನು? ಮಾನವನು ಜಾತಿ, ಧರ್ಮ, ಭಾಷೆ ಭೇದಗಳನ್ನು ಮೀರಿ ವಿಶ್ವಮಾನವನಾಗಬೇಕು. ನಿಮ್ಮ ಸಾಹಿತ್ಯ ಕೃತಿಗಳ ಬಗ್ಗೆ ತಿಳಿಸಿರಿ. ಹೌದು, ಕಾವ್ಯ, ಕಾದಂಬರಿ, ನಾಟಕ, ಪ್ರಬಂಧ, ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ನನ್ನ ಚಿಂತನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿದೆ. ನಿಮ್ಮ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಕುರಿತು ಹೇಳಿ ಸರ್. ರಾಮಾಯಣವನ್ನು ಹೊಸ ದೃಷ್ಟಿಯಿಂದ ನೋಡಲು ಪ್ರಯತ್ನಿಸಿದೆ. ಈ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಕನ್ನಡ ಸಾಹಿತ್ಯಕ್ಕೆ ಗೌರವ ತಂದುಕೊಟ್ಟಿತು. ನಿಮ್ಮ ಕಾದಂಬರಿಗಳ ವೈಶಿಷ್ಟ್ಯ ಏನು? ಕುವೆಂಪು ಅವರ ಮಲೆಗಳಲ್ಲಿ ಮಧುಮಗಳು, ಕಾನೂರು ಹೆಗ್ಗಡತಿ, ಚಿತ್ರಾಂಗದಲ್ಲಿ ಗ್ರಾಮೀಣ ಜೀವನ, ಪ್ರಕೃತಿ, ಮಾನವ ಸಂಬಂಧಗಳ ಆಳವಾದ ಚಿತ್ರಣ ಇದೆ. ಸರ್, ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಬರೆಯಲು ಪ್ರೇರಣೆ? ಹೌದು, ಅದು ನನ್ನ ಹೆಮ್ಮೆ. ನನ್ನ ಹೃದಯದಲ್ಲಿ ಕನ್ನಡ ನಾಡಿನ ಮೇಲಿನ ಅಪಾರ ಪ್ರೀತಿ ಇತ್ತು. ಜನರ ಒಗ್ಗಟ್ಟಿಗಾಗಿ ಈ ಹಾಡನ್ನು ಬರೆದೆ. ಈ ಹಾಡು ನಮ್ಮ ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದಿದೆ. ಈ ನಾಡನ್ನು ತಾಯಿಯಾಗಿ ಕಂಡ ಭಾವನೆ ಗೀತೆಯಾಗಿ ಹೊರಹೊಮ್ಮಿತು. ಸರ್, ರಾಷ್ಟ್ರಕವಿ ಎಂಬ ಬಿರುದು ಪಡೆದದ್ದು ಹೇಗೆ? ನನ್ನ ಸಾಹಿತ್ಯದಲ್ಲಿ ನಾಡು, ಭಾಷೆ ಮತ್ತು ಮಾನವೀಯತೆಯ ಸಂದೇಶ ಇದ್ದದ್ರಿಂದ ಜನರು ನನಗೆ ಆ ಗೌರವ ನೀಡಿದ್ರು. ಅದು ನನಗಲ್ಲ, ಕನ್ನಡಕ್ಕೆ ಸಿಕ್ಕ ಗೌರವ. ನೀವು ನಿಮ್ಮ ಕವನಗಳ ಮುಖ್ಯ ವಿಷಯಗಳು ಯಾವುವು? ಕೊಳೆಲು, ಪಾಂಚಜನ್ಯ, ಅಗ್ನಿಹಂಸ ಈ ಸಂಕಲನಗಳಲ್ಲಿ ಪ್ರಕೃತಿ ಪ್ರೀತಿ, ತತ್ವಚಿಂತನೆ ಮತ್ತು ಮಾನವೀಯತೆ ಮುಖ್ಯ. ಹೌದು, ಅದು ತುಂಬಾ ಮಹತ್ವದ ವಿಷಯಗಳು. ಸರ್, ನಿಮ್ಮ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ. ಸಾಹಿತ್ಯ ಮಾನವನನ್ನು ಮೇಲಕ್ಕೆತ್ತಬೇಕು, ಅದೇ ನನ್ನ ಆಶಯ. ಇಂದಿನ ಯುವಕರಿಗೆ ವಿಶೇಷ ಸಂದೇಶ: ಕನ್ನಡವನ್ನು ಪ್ರೀತಿಸಿ, ಜ್ಞಾನವನ್ನು ಸಂಪಾದಿಸಿ, ಮಾನವೀಯತೆಯಿಂದ ಬದುಕಿ. ಧನ್ಯವಾದಗಳು. ಸರ್, ನಿಮ್ಮ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಬಗ್ಗೆ ತಿಳಿಸಿರಿ. ಹಂಚಿಕೊಳ್ಳಬೇಕೆಂಬ ಆಶಯದಿಂದ ಈ ಕೃತಿ ಬರೆದಿದ್ದೇನೆ. ಸರ್, ನಿಮ್ಮ ಚಿಂತನೆಗಳು ನಮಗೆ ಪ್ರೇರಣೆ. ಧನ್ಯವಾದಗಳು. ಸಾಹಿತ್ಯ ಮಾನವನ ಹೃದಯವನ್ನು ಸ್ಪರ್ಶಿಸಬೇಕು ಅಂತ ಕಲಿಸಿದೆ, ಅದೇ ಮುಖ್ಯ. ನಿಮ್ಮ ಕನ್ನಡದ ಪ್ರೀತಿಗೆ ಧನ್ಯವಾದಗಳು ಮೋಹನ್. ಧನ್ಯವಾದಗಳು ಸರ್. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಅವರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಲೂರ ವತಿಯಿಂದ ಅಭಿನಂದನೆಗಳು. ಧನ್ಯವಾದಗಳು.